ಏನಿದೆ ಸರ್ ಗೆಲ್ಲುವ ವಿಶ್ವಾಸ? ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವತ್ತು ದಿವಸ ಮಳೆ ತೆಗೆದಿದೆ, ಶುಭ ಸುದ್ದಿ. ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಅಂತ ಬೈಕ್ಗಳ ಮುಂದೆ ನಿಂತಿದ್ದಾರೆ. ಸಣ್ಣ 50-60% ತನಕ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಬಹುಶಃ 12 ಒಳಗಡೆ 50% ಮೇಲ್ಗಡೆ ಮತದಾನ ಆಗ್ಬೋದು. ಎಲ್ಲ ಶಾಂತ ರೀತಿಯ ವ್ಯವಸ್ಥಿತವಾಗಿ ನಡೆದಿದೆ. 15 ಸ್ಥಾನಗಳಿಗೆ 15 ಸ್ಥಾನ ಸ್ವಾಭಿಮಾನ ಬಂದು ಗೆಲ್ತದ ಅನ್ನುವಂಥದ್ದು ಸಾಕಷ್ಟು ಪ್ರತಿಷ್ಠೆಗೆ ಜಿದ್ದಾಜಿದ್ದಿ ಚುನಾವಣೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡಕತ್ತಾರೆ ಹೆಂಗೆ ಆಡೋದು? ಜಿದ್ದಾಜಿದ್ದಿನ ಆಡ್ಬೇಕು. 30 ವರ್ಷದ ಕುಸ್ತಿ ಆಡ್ತಿದ್ವಿ ನಾವು, ಬಾಳಿಕಾಯಿ ಕೊಟ್ಟು ಕಳಿಸ್ತಿದ್ರು. ಈಗ ಕುಸ್ತಿಗೆ ಬಿದ್ದೈತೆ ಅವ್ನು ನೋಡೋಣ. ಜಗತ್ತು ಹೆಂಗೆ ಜಗತ್ತು ಹೆಂಗೆ ಬದಲಾಗೈತೆ ಹಂಗೆ ನಾವು ಬದಲಾಗ. ಅವ್ರ ವಿಚಾರಗಳು ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗೈತಿ. ಮತ್ತು ಕುಸ್ತಿ ಇರ್ಬೋದು, ರನ್ನಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲ ಜಿದ್ದಿನ. ಸಾಕಷ್ಟು ಜಾರಕಿಹೊಳಿ ಕುಟುಂಬದ ಬಗ್ಗೆ ಹಿರಿಯ ಆಯ್ತಿದ್ದೀರಿ ಸರ್. ಇದನ್ನು ಮುಂದೆ ಕೂಡ ಮುಂದುವರಿಸ್ತಾರೆ ಸರ್ ಅಥವಾ ಮತ್ತೆ ಹೊಂದಾಣಿಕೆ ಮಾಡ್ಕೊತೇವೆ? ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತವೆ. ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ವರ್ತನೆ ಸರ್. ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ. ಬಾಲಚಂದ್ರ ಜಾರಕಿಹೊಳಿ ಅವ್ರು ಏನು ಹೇಳಿದ್ದಾರೆ ಸರ್? ನಿಮ್ಮ ಕಡೆ 3 ಜನರನ್ನು ಕಳಿಸಿದ್ದೆ ನಾನು. ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು. ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡೀಟೇಲ್ ಆಗಿ ಅವ್ರು ಹೇಳ್ತಾರೆ. ಆರಂಭವಾಗಿದೆ, ಯಾವ ಥರ ನಿರೀಕ್ಷೆ ಇದೆ ಸರ್? ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರಿ? ಅಲ್ಲ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದರೆ ಮತದಾನ ಒಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ. ಯಾಕಂದರೆ 6 ಬ್ಯಾಲೆಟ್ ಪೇಪರು ಒಬ್ಬರು 15 ವೋಟ್ ಹಾಕ್ಬೇಕು ಅಂದ್ಕೊಳ್ಳಿ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದನ್ನೇ ಈಗ AC ಅಂದರೆ ನಮ್ಮ RO ಅವರಿಗೆ, ಚಿಕ್ಕೋಡಿ AC ಅವ್ರಿಗೆ ಮಾತಾಡಿ ಒಂದು ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ಅದು ಏನು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸರ್. 15 ಮೇಲೆಗೆ ವೋಟಿಂಗ್ ಸಮಸ್ಯೆ ಲೇಟ್ ಆಗತ್ತೈತಲ್ಲ ವೋಟ್ ಮಾಡೋದು ಸರ್? ಅದಕ್ಕೆ ಟೈಮಿಂಗ್ ಕೊಡ್ತಾನೆ ಅಂತ ಹೇಳಿದಾರೆ ಸರ್. ಇಲ್ಲಿಗೆ AC ಮಾತಾಡತ್ತೇನೆ. ಹಾಂ ಸರ್, ಯಾಕಂದರೆ 4 ಗಂಟೆಗೆ ಕೊನೆ ಟೈಮ್, ತದನಂತರ ಕೌಂಟಿಂಗು. ಈಗ ನೋಡಿ, 81ನೇ ಬೂತಲ್ಲಿ 117 ಮತದಾನ ಆಗಿದೆ. ಇವತ್ತು ಈಗಾಗಲೇ 12 ಗಂಟೆ ಆಗಿದೆ. 3 ಗಂಟೆ ಆಯಿತು. 3 ಗಂಟೆಯಲ್ಲೇ ಬರೀ 117 ಮತದಾನ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ, ಲೇಟೆಸ್ಟ್ ಸರ್. ಬೆಳಗ್ಗಿಂದ ಎಲ್ಲ ಹಳ್ಳಿ ಅಡ್ಡಾಡಿ ಬಂದಿರಿ ಸರ್, ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ? ಎಲ್ಲ ಕಡೆ ಚೆನ್ನಾಗಿ, ಬೆಳಗಿಂದೆಲ್ಲ ಕಳೆದ 1 ತಿಂಗಳಿಂದ ಅಡ್ಡಾಡ್ತಾ ಇದ್ದೀವಿ. ಇವತ್ತು ಮತದಾನ ಇದೆ ಅಂತ ಹೇಳಿ ಬೆಳಿಗ್ಗೆ ಹೋಗಿದ್ರಲ್ಲ? ಇಲ್ಲ, ಎಲ್ಲ ಕಡೆ ನಮ್ಮ ಕಾರ್ಯಕರ್ತರವರು ಎಲ್ಲರೂ ನಮ್ಮ ಮತದಾರ ಬಂದವ್ರಿಗೆ ಎಲ್ಲರಿಗೂ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ರೆಸ್ಪಾನ್ಸ್. ಓಕೆ, ಇದೀಗ ನಮ್ಮ SP ಮತ್ತು ಅಡಿಷನಲ್ SP ಅವ್ರಿಗೆ ಮಾತಾಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದೀನಿ. ಅವ್ರು ಇಮಿಡಿಯೇಟ್ ಆಕ್ಷನ್ ತಗೋತೀನಿ ಅಂತ ನಂಗೆ ಹೇಳಿದ್ದಾರೆ. ಸರ್, ಬ್ಯಾಲೆಟ್ ಪೇಪರು ಬೇರೆ ಬೇರೆನೂ ಕೊಡ್ತಾ ಇದ್ದಾರೆ ಸರ್. ಒಂದು ಹೋಗಿದ್ದು ಆಮೇಲೆ ಬೇರೆ ಅವ್ರದ್ದು ಕೊಡೋದು ಮತ್ತು ಘೋಷಣೆ ಬೇರೆ ಹಾಕ್ತಾ ಇರೋದು, ಈ ಥರ ಆಗ್ತಾ ಇದೆ ಸರ್. ಗೇಟ್ ಮುಂದೆ ವೋಟ್ ಇದ್ದವ್ರು ಯಾರೂ ಇಲ್ಲ ಸರ್ ಅಲ್ಲಿ. ಹಾಗಾಗಿ ಅಲ್ಲ, ಅದಕ್ಕೆ ಈಗಾಗಲೇ ನಾನು SP ಅವ್ರಿಗೆ ಮಾತಾಡಿದ್ದೀನಿ. ಇದಕ್ಕೆ ನಾನು ಬಸರ್ಗಿ ASP ಅವ್ರಿಗೆ ಕೂಡ ಸಿಕ್ಕಿದ್ರು. ಅವ್ರಿಗೂ ಹೇಳಿದ್ದೀನಿ, ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ಇಮಿಡಿಯೇಟ್ ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಓಕೆ ಜನ ಊಟ ಹಾಕಿ ಏನಂತ ಗಡಬಡಿ ಜನ ಅರ್ಜೆಂಟ್ ಹೇಳಿಲ್ಲ. ಎರಡು ಕುಟುಂಬಗಳ ಏನಿಲ್ಲ, ರಾಜಕೀಯ ಚುನಾವಣೆ ಬದಲಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡೋದು. ಪ್ರಸಂಗ ಬಂದಾಗ ಕಾಂಪ್ರಮೈಸ್ ಆಗ್ತೇನೆ ಕೇಳಿದಾಗ ಆಗಿಂದ ಆಗ ನೋಡೋಣ ಅಂತಂದ್ರು. ಪ್ರಶ್ನೆ ಉದ್ಭವಿಸೋಲ್ಲ, ಚುನಾವಣೆ ಆಗಿದೆ. ಎಲ್ಲ ತಮ್ಮ ಕಾರ್ಯಕರ್ತರ ಸಲುವಾಗಿ ಚುನಾವಣೆ ಮಾಡ್ತಿದ್ರೆ ಸಾಕಷ್ಟು ಅದು ಹೇಳಿದ ಈಗ ಅದೇ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ದೇನು ಪ್ರಾಬ್ಲಮ್ ಇಲ್ಲ. ಕಾರ್ಯಕರ್ತರು ತಮ್ಮ ಬಗ್ಗೆ ಸಾಕಷ್ಟು ಬೇಕಾದಂಥ ಸಮಾರೋಹವನ್ನು ವಾಗ್ದಾನವನ್ನು ಏನು ಉತ್ತರಕೊಳ್ತೀವಿ? ಇಲ್ಲಿಯವರು ತಮ್ಮ ಹೆಗಲ ಮೇಲೆ ಇಟ್ಟು ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯ ಚುನಾವಣೆ ಆದಮೇಲೆ ಎಂಕರ್ಮಡಿ ಹೋಗ್ತೀನಿ, ಅವ್ರನ್ನ ಹೊರಗಾಗ್ತೀನಿ, ಹೊರಗಾಗ್ತೀನಿ ಅನ್ನೋ ಮಾತುಗಳನ್ನು ಕೂಡ ಮಾತಾಡಿರುವಂಥದ್ದು. ಈಗ ಅವ್ನು ಮಾತಾಡ್ತಾರೆ, ಉಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಿಕ್ಕೆ ಇನ್ನೊಬ್ರು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೇನ ಸೂಟ್ ಆಗೋದು. ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಕರೆಕ್ಟ್ ಇರ್ತೀವಿ. ಜನ ಸೀಟು ಹೊಡಿತಾರ, ಹೊಡಿತಾರ, ಹಂಗೆ ಅದು ಜನ ಕೊಡ್ತಾರೆ, ನಾವಲ್ಲ, ಜನ ಕೊಡ್ತಾರೆ.
ನಿಮ್ಗೆ ಎಷ್ಟು ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ? ಅವನ್ನ ಹೇಳಿಕ್ಕೆ ಆಗೋಲ್ಲ. ಇಷ್ಟೆಲ್ಲ ನೋಡ್ತಿಲ್ಲ, ಈಗ ಫಸ್ಟ್ ಟೈಮ್ ದೊಡ್ಡ ಎಲೆಕ್ಷನ್ ಆಗ್ತಾ ಇದೆ. ಇದ್ರ ಮ್ಯಾಗ ಅಂದಾಜು ಆಗ್ಬೋದು ನಿಮಗೆ ನಮ್ಗೆ ಎಷ್ಟು ಸೀಟ್ ಬರ್ತಾ ಅಂತ ಕಾದ್ ನೋಡೋಣ ಇದಕ್ಕೆ. ಯಾಕೆಂದ್ರೆ ನಿನ್ನೆ ಒಂದು ನಾನು ತಮಗೆಲ್ಲ ಅಂದ್ರೆ ಮಾಧ್ಯಮ ಸ್ನೇಹಿತರ ವಿಡಿಯೋ ಮುಖಾಂತರ ಎಲ್ಲ ಸಂದೇಶ ಕೊಟ್ಟಿದ್ದೀರಿ. ಸೊ ಇವತ್ತು ಬೆಳಗಿಂದ ಅಂದ್ರೆ ನಮ್ದೆಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರು ಏನು ನಮ್ಮ ಪಡೆ ಇದೆಲ್ಲ ರೀ ಬೆಳಗಿಂದ ಭಾಳ ಹಾರ್ಡ್ ವರ್ಕ್ ಮಾಡತ್ತಾರ ರೀ. ಸೊ ನಾನು ನಿನ್ನೆ ಅಂದಿನೆಲ್ಲ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಹುಕ್ಕೇರಿ ತಾಲೂಕಿನ ಮಹಾಜನತೆ ಆಶೀರ್ವಾದದಿಂದ ನಮ್ಮ ಪ್ಯಾನೆಲ್ ಖಂಡಿತ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಪ್ಯಾನೆಲ್ ಗೆಲ್ತೈತೆ ಅಂತ ಹೇಳಿದೆ. ಖಂಡಿತವಾಗಿ ಆ ಥರ ಎಲ್ಲ ಲಕ್ಷಣಗಳು ಜನ ವರ್ಕ್ ಮಾಡತ್ತಾರು, ರೈತರು ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಮ್ದತಿ ಈ ಸಲ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಹುಮತ ಆಗಿ ಒಳ್ಳೆ ಆಡಳಿತ ನಡೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ರಮೇಶ್ ಕತ್ತಿ ಅವರು ತಮಗೆ ಮತ್ತೆ ಸುಳ್ಳುಗಾರ ಅಂತ ಹೇಳಿ ತಮ್ಮ ವಿರುದ್ಧ ವಾಗ್ವಾದ ಮಾಡಿರೋದು ಯಾವತ್ತು ರೀ ವಾಗ್ದಾಳಿ ಮಾಡಿರುವಂಥದ್ದು ಇವತ್ತು ಸರ್ ಇದೆ. ಹಾಂ 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 ರಾಜೇಂದ್ರ ಜಾರಕಿಹೊಳಿ ಸುಳ್ಳು ಹೇಳ್ತಾರೆ, ಅವ್ರು ಯಾವುದೋ ರಾಜ್ಯಕ್ಕೆ ಸಂಧಾನಕ್ಕೆ ಕಳಿಸಿಲ್ಲ ಮಾತು. ಈಗ ರಾಜಕೀಯ ಸಂಧಾನ ಕಳಿಸಿಲ್ಲ ಅಂದ್ರೆ ರೀ ಮತ್ತು ತಾವು ಮಾತೇಶ್ ಕೌಟಮಠ ಅವ್ರು ತಾವಾಗ ಕೇಳ್ಬೋದು ರೀ, ಅಥವಾ ನಮ್ಮ ವರ್ಜಿಯವ್ರದಾರ ಅವ್ರು ಕೇಳ್ಬೋದು, ಅಥವಾ ಕರೆನ್ನವ್ರ ಹತ್ರ ನಮ್ಮ ಯೂನಿಯನ್ ಅಧ್ಯಕ್ಷ ಅವ್ರನ್ನ ಕೇಳ್ಬೋದು. ಅದಕ್ಕೆ ಕಳಿಸಿದ್ದು ಮತ್ತು ಈಗ ಅವ್ರು ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಉಳಿದಿದ್ದು ಅವ್ರು ಕರೆ ಹೇಳ್ತಾರೋ ನಾವು ಸುಳ್ಳು ಹೇಳೋದು ದೇವ್ರಿಗೆ ಗೊತ್ತು. ಅದಕ್ಕೆ ನಾವು ಸುಳ್ಳೋದು ಅವ್ರು ಕರೆ ಅದಾರ ಅನ್ನೋದು ಈ ಹುಕ್ಕೇರಿ ತಾಲೂಕಿನ ಜನತೆ ಇವತ್ತು ಮತದಾನ ಮುಖಾಂತರ ಎಲ್ಲರಿಗೂ ನಿರ್ಣಯ ಕೊಡ್ತಾರೋ. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರು. ಅವರು ಸುಮ್ಮನೆ ಈಗ ಹಂಗೆ ಅನ್ಬೋದು, ಅವರು ಅನಿವಾರ್ಯಕ್ಕೆ ನಾವೇನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸೋದಿಲ್ಲ. ಮತ್ತು ಎಲ್ಲರೂ ಭಾಳ ಚಲೋ ವರ್ಗ ಅಂದ್ರೆ ಹುಕ್ಕೇರಿ ತಾಲೂಕಿನ ಜೊತೆಗೆ ನಮ್ಮ ಅರಬಾವ್ ಕ್ಷೇತ್ರ ಜನ, ಗೋಕಾಕ್ ಕ್ಷೇತ್ರ ಜನ, ಬೆಳಗಾವಿ ಜಿಲ್ಲೆ ಎಲ್ಲ ಜನ ಬಂದು ವರ್ಕ್ ಮಾಡಿದ್ದಾರೆ. ದಿವಂಗತ ಅಪ್ಪನಗೌಡ ಪ್ಯಾನೆಲ್ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ ಗೆದ್ದು ಬಹುಮತ ನಾವು ಪಡಿತೀವಿ ಸಂಪೂರ್ಣ ಅಂದ್ರೆ ವಿಶ್ವಾಸ ಐತೆ. ಸರ್ ಮುಂದೆ ಪ್ರಸಂಗ ಬಂದ್ರೆ ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೋದ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳಿದಾರೆ ಸರ್ ರಮೇಶ್ ಕತ್ತಿ. ಯಾರ್ರೀ? ರಮೇಶ್ ಕತ್ತಿ ಯಾವಾಗ ರೀ? ಹ್ಞೂ ರೀ. ಹೊಂದಾಣಿಕೆ ನೀವೇನು ಅವ್ರು ಮುಂದೆ ಹಿಂಗ ವಾಗ್ದಾಳಿ ಮಾಡ್ತೀರಾ ಅಂತ ಕೇಳಿದ್ವಿ ಸರ್ ನಾವು. ಇಲ್ಲ ಪ್ರಸಂಗ ಬಂದ್ರೆ ಹೊಂದಾಣಿಕೆ ಬಗ್ಗೆ ಆಗಿಂದಾಗ ನೋಡೋಣ ಅಂತ ಹೇಳಿದಾರೆ. ಈಗ ನಾವತ್ತೆ ನಿನ್ನ ಹೇಳಿಲ್ಲ, ಯಾಕಂದ್ರೆ ನಾವು ಹೊಂದಾಣಿಕೆ ಈ ಹುಕ್ಕೇರಿ ತಾಲೂಕಲ್ಲಿ ಈ ಜಗಳ ಬೇಡ, ಸಮಾಧಾನಲಿ ಶಾಂತಲಿ ಇರ್ಬೇಕಂತ ನಮ್ಮ ಆಸೆ ಐತ್ರಿ. ಈಗಂತೂ ಇಲೆಕ್ಷನ್ ಜೋರಾಗಿಬಿಟ್ಟಿದ್ದಾರೆ. ಈಗ ನಮಗೂ ಹಿಂಸರಿಯಾಗಿ ಬರೋಲ್ಲ, ಅವ್ರಿಗೂ ಹಿಂಸರಿಯಾಗಿ ಬರೋಲ್ಲ. ಯಾಕಂದ್ರೆ ನಮ್ಮಲ್ಲಿ ಭಾಳ ಜನ ಬೆನ್ನ ಹತ್ತಿದ್ದಾರೆ. ಈಗ ಅವ್ರನ್ನೆಲ್ಲ ರಕ್ಷಣೆ ಮಾಡೋ ಜವಾಬ್ದಾರಿ ರೀ. ಇಲೆಕ್ಷನ್ ಇವತ್ತು ಮುಗಿತೈತಿ ರೀ. ಅದಾದ ನಂತರನೂ ಭಾಳ ಜನ ಕಾರ್ಯಕರ್ತರು, ಮುಖಂಡರು, ರೈತರು ನಮ್ಮ ಜುಡೇದಾರ್ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಅದಕ್ಕೆ ಮುಂದಿನ ದಿನ ಯಾರೂ ಆಗಿಲ್ಲ, ದೇವ್ರು ಯಾರು ಹಣೆಬಾರ ಹೆಂಗೆ ಬರೋದು ಹಂಗೆ ಆಗ್ತಾರೆ. ಸರ್ 40 ವರ್ಷ ಇತಿಹಾಸದಾಗ ಈ ತರ ಚುನಾವಣೆ ಯಾವತ್ತಾಗಿಲ್ಲ. ಆಗ್ಬೇಕ್ರೆ ಈಗ ನಮ್ಮಲ್ಲೂ ಆಗ್ಬೇಕ್ರೆ, ನಮ್ಮ ತಾಲೂಕಿನಾಗ ಆಗ್ಬೇಕು ಎಲ್ಲ ಕಡೆ. ಇಲ್ಲಾಂದ್ರೆ ರೀ ನಮ್ಮ ಮಣ್ಣು ಹಿಡಿಯಲ್ಲ ಬಂದಾಗ ಮತದಾರರಿಗೆ ಯಾರು ಹೋಗಿ ಕೈ ಮುಗಿಬೇಕಲ್ಲ, ಸೊಸೈಟಿ ಇರಲಿ ಅಥವಾ MLA MP ಬಂದಾಗ ಎಲ್ಲರೂ ಹೋಗ್ತಾರೆ. ಈ ಸಂಘ ಸಂಸ್ಥೆ ಚುನಾವಣೆ ಒಳಗೆ ಅಂದ್ರೆ ಮತದಾನ ಆಗ್ಬೇಕ್ರಿ, ಇಲೆಕ್ಷನ್ ಆಗ್ಬೇಕು. ನಾವು ಗೆದ್ದು ಬಂದವ್ರು 5 ವರ್ಷ ಸುಮ್ಮನೆ ಕೂಡ್ತಾರೆ. ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೋಬೇಕು, ಕೈ ಮುಗಿಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಈ ಸಲ ಹುಕ್ಕೇರಿ ತಾಲೂಕೊಳಗೆ ಮುಖಂಡರಿಗೆ ಮತ್ತು ಎಲ್ಲ ಮತದಾರರಿಗೆ ಈ ಸಹಕಾರಿ ಚುನಾವಣೆ ಏನನ್ನೋದು ಈ ವಿದ್ಯುತ್ ಸಹಕಾರ ತೋರಿಸ್ಕೊಟ್ಟೈತ್ರಿ. ಎಲ್ಲ ಚುನಾವಣೆ ಎಲ್ಲ ಕಡೆ ಹಿಂಗೆ ಆಗ್ಬೇಕು, ಸಮಾಧಾನ ಜಗಳ ಆಗಬಾರ್ದು. ಎಲ್ಲ ಕಡೆ ಆತಂದ್ರೆ ಮತದಾರರು ಹೋಗಿ ಭೇಟಿಯಾಗಿ ವಿನಂತಿ ಮಾಡ್ಕೊಳ್ಳೋಂಥ ಕೆಲಸಗಳಾಗಬೇಕು. ಇದು ಒಳ್ಳೆ ಬೆಳವಣಿಗೆ. ಹಿಂಗೆ ಸಮಾಧಾನ ಎಲ್ಲ ಕಡೆ ಎಲೆಕ್ಷನ್ ಆಗಲ್ರಿ. ಸರ್ ಈ ಚುನಾವಣೆ ಪರಿಣಾಮ DCC ಬ್ಯಾಂಕ್ ಮೇಲೆ ಆಗುವ ಚುನಾವಣೆ DCC ಬ್ಯಾಂಕ್ನ ಇವತ್ತಲ್ಲಿ ಸರ್ಕಲ್ದಾಗ ತಿಳಿದೇನಿ ರೀ. ಅವ್ರು ಏನು ಬೇಕಾದ ತಲೆ ಕೆಳಗೆ ಹಾಕಿರು ಬಹುಮತ ನಂದರಿ. ನಾ 12 ಸೀಟ್ DCC ಬ್ಯಾಂಕ್ನಾಗ ಹುಕ್ಕೇರಿಗೆ. ಅದಕ್ಕೆ ನೀವು ಕಂಪೇರ್ ಮಾಡಬೇಡ್ರಿ. ಈಗ ನಾವು ಅಷ್ಟು 3-4 ಗ್ರೌಂಡ್ ವರ್ಕ್ ಮಾಡಿದ್ರಲ್ಲ ರೀ. ನಾವು ಯಾವ ಕಾರಣಕ್ಕೂ DCC ಬ್ಯಾಂಕ್ ಬಹುಮತ ಬಿಡೋದಿಲ್ಲ. 12 ಸೀಟ್ ಗೆಲ್ತೀವಿ. ನಮ್ಮದು ಅಧ್ಯಕ್ಷ, ನಮ್ಮದು ಉಪಾಧ್ಯಕ್ಷ, ಅಪೇಕ್ಷ ಬ್ಯಾಂಕ್ ನಮ್ಮವ್ರು ಆಗ್ತಾರೆ. DCC ಬ್ಯಾಂಕ್ ಮ್ಯಾಗೆ ಯಾವುದೂ ಪರಿಣಾಮ ಬೀಳೋದಿಲ್ಲ ಇಲೆಕ್ಷನ್ ರೀ. ಅದತಿ ಎಲ್ಲ ನಾವು ಸೆಟ್ ಮಾಡಿದ್ದೀವಿ. ನಿಮಗೆ 11 ತಾರೀಕು ನಾಮಿನೇಷನ್ ಮುಗಿಯೊಳಗೆ ಎಷ್ಟು ಸೀಟ್ ಅನ್ಅಪೋಸ್ ಆಗೋದು ಅನ್ನೋದು ನಿಮಗೆ ಹೇಳ್ತೇನೆ ಅವತ್ತು ನಾವು. ಇದ್ರ ಚುನಾವಣೆ ಇದು ಭಾಳ ಪರಿಣಾಮ ಆಗುತ್ತೆ ಎಲ್ಲಾರ. ಯಾಕಂದ್ರೆ ಈಗ ನೋಡಿ ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ನಿಮ್ಮ ಮುಖಾಂತರ. ಅವ್ರ ಕಡೆ 51 ಓಟ್ ಅದಾವ್ರಿ, ನಮ್ಮ ಕಡೆ 41 ಅದಾವ್ರಿ. ಈ ಫಿಗರ್ ಬಂದು ನಿಂತೈತಿ. ನಾ ಸುಳ್ಳು ಹೇಳೋದಿಲ್ಲ ಅವ್ರಿಗೆ. ಈ ಓಟ್ ಇಟ್ಕೊಂಡು ಇಲೆಕ್ಷನ್ ಮಾಡೋರು ನಾವ್ರೆ. ನಮ್ಮ ಕಡೆ 41 ಇದ್ರು ಇಲೆಕ್ಷನ್ ಮಾಡೋರು, ಅವ್ರ ಕಡೆ 51 ಅದಾವ್ರೆ. ನಾವು DCC ಬ್ಯಾಂಕ್ ಇಲೆಕ್ಷನ್ ಮಾಡ್ತೀವಿ. 100 ಯಾಕೆ ಗುಪ್ತ ಮತ ನಿಂತೈತಿ, ಏನಾಗುತ್ತೆ ಆಗುತ್ತೆ ರೀ. ಅದಕ್ಕೆ ಚುನಾವಣೆ ಮಾಡ್ತೀವಿ. ಒಟ್ಟು ಗೊತ್ತಿಲ್ಲ, ಚುನಾವಣೆ ಮಾಡ್ತೀವಿ. ನಾನು ಇಷ್ಟ ರೀ ಹುಕ್ಕೇರಿ ಮಹಾಜನತೆ ವಿನಂತಿ ಮಾಡ್ಕೊಂಡು ಇದೊಂದು ದೇವರ ದೊಡ್ಡ ಅವಕಾಶ ಕೊಟ್ಟಿದ್ದಾನು. ತಾವೆಲ್ಲ ಹೊರಗೆ ಬಂದು ಮತದಾನ ಮಾಡ್ರಿ. ಯಾಕಂದ್ರೆ ಎಲ್ಲರಿಗೂ ಒಂದು ಕಡೆನೇ ಆಡಳಿತ ಅಂದ್ರೆ ಸರಿ ಆಗೋದಿಲ್ಲ. ಒಂದ್ಸಲ ಬದಲಾವಣೆ ಮಾಡ್ರಿ ವಿನಂತಿ ಮಾಡ್ಕೊಂಡ್ರು. ಬದಲಾವಣೆ ಮಾಡ್ತಾರೆ, ಸಂಪೂರ್ಣ ವಿಶ್ವಾಸ ಇದೆ. ಮುಂದಿನ ದಿನಮಾನದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಹುಕ್ಕೇರಿ ತಾಲೂಕಿನ ರೈತರಿಗೆ ಒಳ್ಳೆ ಅಂದ್ರೆ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಥ್ಯಾಂಕ್ ಯು ಧನ್ಯವಾದ.